ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯಲ್ಲಿ ಪೆಟ್ ಸ್ಕ್ಯಾನ್ ಹಗರಣ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈ ಕುರಿತು ಹಿರಿಯ ಐಎಎಸ್ ಅಧಿಕಾರಿ ಅರುಂಧತಿ ಚಂದ್ರಶೇಖರ್ ನೇತೃತ್ವದಲ್ಲಿ ತನಿಖೆ ಕೂಡ ನಡೆದಿತ್ತು. ಇದೀಗ ಈ ತನಿಖೆಯ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ 1 ವರ್ಷದಲ್ಲಿ ನಡೆದಿರುವ ಅವ್ಯವಹಾರ ಅಕ್ರಮಗಳ ಬಗ್ಗೆ ಅಲ್ಲಿನ ಸಿಬ್ಬಂದಿಯೇ ಸರ್ಕಾರಕ್ಕೆ ದೂರು ನೀಡಿದ್ರು. ಆಸ್ಪತ್ರೆಯ ಸಿಬ್ಬಂದಿ ನೀಡಿರುವ ದೂರಿನ ಹಿನ್ನೆಲೆ ಪ್ರಕರಣವನ್ನ ಸಿಎಂ ಸಿದ್ದರಾಮಯ್ಯ ತನಿಖೆ ನಡೆಸಿದ್ರು. ಅದರಂತೆ ಹಿರಿಯ ಐಎಎಸ್ ಅಧಿಕಾರಿ ಅರುಂಧತಿ ಅವರನ್ನ ತನಿಖಾಧಿಕಾರಿಯಾಗಿ ನೇಮಿಸಿ ಸೆಪ್ಟೆಂಬರ್ 15ರಂದು ಆದೇಶ ಹೊರಡಿಸಲಾಗಿತ್ತು. ಇದೀಗ ಈ ತನಿಖಾ ವರದಿಯಲ್ಲಿ ಆಡಳಿತ ಮಂಡಳಿಯ ಕಳ್ಳಾಟ ಬಯಲಾಗಿದೆ. ಅಷ್ಟಕ್ಕೂ ಕಿದ್ವಾಯಿಯಲ್ಲಿ ನಡೆದಿರೋ ಅವ್ಯವಹಾರದ ಬಗ್ಗೆ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಟೆಂಡರ್ನಲ್ಲಿ 16ಕ್ಕೂ ಹೆಚ್ಚು ನಿಯಮ ಉಲ್ಲಂಘನೆ. ಕಂಪ್ಲೀಟೇಷನ್ ಸರ್ಟಿಫಿಕೇಟ್ ಜಾರಿ ಮಾಡದೆ ಪೆಟ್ ಸ್ಕ್ಯಾನ್ ಆರಂಭ. ಐಎಎಸ್ ಅಧಿಕಾರಿ ಅರುಂಧತಿ ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದ ತನಿಖೆಯಲ್ಲಿ ಕಿದ್ವಾಯಿ ಕರ್ಮಕಾಂಡ ಬಯಲಾಗಿದೆ. ತನಿಖಾ ವರದಿಯನ್ನ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಸಲ್ಲಿಕೆ ಮಾಡಲಾಗಿದ್ದು, ಅಕ್ರಮ ಮತ್ತು ಆಡಳಿತ ವೈಫಲ್ಯದ 200 ಪುಟಗಳ ವರದಿ ನೀಡಲಾಗಿದೆ. ತನಿಖೆಯಲ್ಲಿ ಪೆಟ್ ಸ್ಕ್ಯಾನ್ ಹಗರಣದ ದಾಖಲೆಗಳು ಮಾತ್ರ ಬಹಿರಂಗವಾಗಿದ್ದು, ಕಂಪ್ಲೀಟೇಷನ್ ಸರ್ಟಿಫಿಕೇಟ್ ಜಾರಿ ಮಾಡದೆ ಪೆಟ್ ಸಿಟಿ ಸ್ಕ್ಯಾನ್ ಸೇವೆ ಆರಂಭಿಸಿರುವುದು ಬೆಳಕಿಗೆ ಬಂದಿದೆ. ರೋಗಿಗಳ ಹಿತದೃಷ್ಟಿಯಿಂದ ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳ ಖಾತರಿಪಡಿಸಿಕೊಳ್ಳದೆ ಖಾಸಗಿ ಸಂಸ್ಥೆಗೆ ಅನುಮತಿ ಕೊಟ್ಟಿರುವುದು ಸೂಕ್ತವಾಗಿಲ್ಲ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಜೊತೆಗೆ ಖಾಸಗಿ ಸಂಸ್ಥೆಗೆ ಟೆಂಡರ್ ಕೊಡುವಾಗ ಟೆಂಡರ್ನಲ್ಲಿ ಸುಮಾರು 16ಕ್ಕೂ ಹೆಚ್ಚು ನಿಯಮಗಳು ಉಲ್ಲಂಘನೆಯಾಗಿರುವುದು ಬಹಿರಂಗವಾಗಿದೆ. ಇನ್ನುಳಿದ 3 ಕಡತಗಳಲ್ಲಿ ಕಿದ್ವಾಯಿ ಸಂಸ್ಥೆಯ ಆಡಳಿತ ವೈಫಲ್ಯತೆ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿಚಿತ್ರ ಏನಂದ್ರೆ ಪೆಟ್ ಸ್ಕ್ಯಾನ್ ಯಂತ್ರ ಖರೀದಿಯ ಮೂಲ ದಾಖಲೆಗಳೇ ನಾಪತ್ತೆಯಾಗಿವೆ. ಟೆಂಡರ್ನಲ್ಲಿ ರೋಗಿಗಳಿಂದ ಇಂತಿಷ್ಟೇ ಹಣ ಪಡೆಯುವ ನಿಯಮವಿರುತ್ತೆ. ಆದ್ರೆ ಟೆಂಡರ್ ಷರತ್ತುಗಳನ್ನ ಮೀರಿ ರೋಗಿಗಳಿಂದ ಹೆಚ್ಚುವರಿ ಹಣ ವಸೂಲಿ ಮಾಡಿರುವುದು ತನಿಖೆಯಲ್ಲಿ ಗೊತ್ತಾಗಿದೆ. ಜೊತೆಗೆ ಟೆಂಡರ್ ಕರಾರು ಉಲ್ಲಂಘಿಸಿ ಶಸ್ತ್ರಕಾತ್ ಸಿಬ್ಬಂದಿ ಹಾಗೂ ವಾರ್ಡ್ ಬಾಯ್ಗಳನ್ನ ನೇಮಿಸದೆ ಸಂಸ್ಥೆಯ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವುದು ಬಯಲಾಗಿದೆ. ಅರುಂಧತಿ ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದ ತನಿಖೆಯ ಮುಖ್ಯಾಂಶಗಳನ್ನ ನೋಡುವುದಾದ್ರೆ, ಕಿದ್ವಾಯಿ ಸಂಸ್ಥೆಯ ಆಡಳಿತ ವ್ಯವಸ್ಥೆ ವಿಫಲತೆ ಹಾಗೂ ಹಲವು ಅಕ್ರಮಗಳು ತನಿಖೆಯಲ್ಲಿ ಬಹಿರಂಗವಾಗಿದೆ. ನಿರ್ದೇಶಕ ಹುದ್ದೆಗೆ ನೇಮಕಕ್ಕೂ ಮುನ್ನವೇ ಪೆಟ್ ಸ್ಕ್ಯಾನ್ ಕಾರ್ಯಾರಂಭ ಮಾಡಿದ್ದಾರೆ. ಟೆಂಡರ್ ಪಡೆದ ಖಾಸಗಿ ಸಂಸ್ಥೆಗೆ ಲಾಭದಾಯಕವಾಗಿ ಕಿದ್ವಾಯಿ ಸೌಲಭ್ಯಗಳನ್ನ ನೀಡಿದ್ದು, ನಿಯಮ ಬಾಹಿರವಾಗಿ ಪೆಟ್ ಸ್ಕ್ಯಾನ್ಗೆ ರೋಗಿಗಳಿಂದ ಹೆಚ್ಚು ಹಣ ಪಡೆದಿರುವುದು ಬೆಳಕಿಗೆ ಬಂದಿದೆ. ಒಟ್ನಲ್ಲಿ ಸಂಪೂರ್ಣ ಟೆಂಡರ್ ಕಾರ್ಯಾದೇಶವನ್ನ ಉಲ್ಲಂಘನೆ ಮಾಡಿರುವುದು ತನಿಖೆಯಲ್ಲಿ ಗೊತ್ತಾಗಿದೆ. ಹಾಲಿ ನಿರ್ದೇಶಕರು 2022ರ ಅಕ್ಟೋಬರ್ 17ರಂದು ಸಂಸ್ಥೆಯ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಿದ್ದು, ನಿರ್ದೇಶಕರು ಅಧಿಕಾರ ವಹಿಸಿಕೊಳ್ಳುವ ಪೂರ್ವ ದಿನಾಂಕ ನಮೂದಿಸಿ ಪೆಟ್ ಸ್ಕ್ಯಾನ್ ಸೇವೆ ಒದಗಿಸಲು ಖಾಸಗಿ ಸಂಸ್ಥೆಯವರಿಗೆ ಕಾರ್ಯನಿರ್ದೇಶಕ ನೀಡಿರುವುದು ನಿಯಮ ಬಾಹಿರವಾಗಿದೆ. ಕೇಂದ್ರ ಸರ್ಕಾರದ ಅಧಿಸೂಚನೆಯಂತೆ ಉಪಕರಣಗಳ ಜಿಎಸ್ಟಿ ದರ 18% ಇದೆ. ಆದರೆ ಪೆಟ್ ಸ್ಕ್ಯಾನ್ ಯಂತ್ರ ಖರೀದಿಯಲ್ಲಿ ಪಾಲುದಾರ ಸಂಸ್ಥೆ 12% ದರದಲ್ಲಿ ಜಿಎಸ್ಟಿ ಪಾವತಿ ಮಾಡಿದೆ. ಇದರ ಕ್ರಮಬದ್ಧತೆ ಕುರಿತು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ವಿವರವಾದ ಪರಿಶೀಲನೆ ಅಗತ್ಯವಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ ತನಿಖೆಯಲ್ಲಿ ಕಿದ್ವಾಯಿ ಪೆಟ್ ಸ್ಕ್ಯಾನ್ ಹಗರಣ ಬಟಾ ಬಯಲಾಗಿದ್ದು, ಟೆಂಡರ್ನಿಂದ ಹಿಡಿದು ಯಂತ್ರಗಳ ಖರೀದಿಯವರೆಗೂ ಅಕ್ರಮ ನಡೆದಿರುವುದು ತಿಳಿದು ಬಂದಿದೆ. ಸದ್ಯ ತನಿಖೆಯ ವರದಿ ಸರ್ಕಾರದ ಕೈ ತಲುಪಲಿದ್ದು, ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.